ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌತಮ್ ಭೂಮಿ ಒಂದಾದ್ರು, ಆ ಕಡೆ ಜಯದೇವ್ಗೆ ವಕ್ರದೆಸೆ ಶುರುವಾಯಿತು. ಹಾಗಿದ್ರೆ ಮದುವೆ ಆದ ನಂತರ ಭೂಮಿ ಮತ್ತೆ ಗೌತಮ್ ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ. ಏನಾಯ್ತು, ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ್ಗೆ ತನ್ನ ಕಾಂತ ಮಾವನ ಮೇಲೆ ಡೌಟ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಮೊದ್ಲು ಹಾಗೆ ಈಗೀಗ ತನ್ನ ಜೊತೆ ಸೇರಲ್ಲ, ತನ್ನ ಪ್ಲಾನ್ ಅಲ್ಲಿ ಭಾಗಿಯಾಗಲ್ಲ ಅಂತ. ಆದ್ರೆ ಯಾಕೆ ಇರ್ಬೋದು ಅನ್ನೋ ಉತ್ತರ ಇನ್ನೂ ಕೂಡ ಜಯದೇವ್ಗೆ ಸಿಕ್ಕಿಲ್ಲ. ಅದರ ನಡುವೆ ಆನಂದ್ ಅವರು ಕಾಂತ ಅವ್ರಿಗೆ ಕಾಲ್ ಮಾಡಿ ಭೂಮಿ ಮತ್ತೆ ಗೌತಮ್ ಒಂದಾದ್ರು, ಭೂಮಿ ಅವ್ರಿಗೆ ಅವರ ತಪ್ಪಿನ ಅರಿವಾಯ್ತು, ಇನ್ಮುಂದೆ ಆ ಒಂದು ರೀತಿಯಾಗಿ ಯಾವುದೇ ರೀತಿಯಲ್ಲೂ ಇನ್ಮುಂದೆ ದೂರ ಉಳಿಯುವುದಿಲ್ಲ ಅಂತ ಹೇಳಿ ಇಬ್ರು ಕೂಡ ಒಂದಾಗಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ. ಈ ಒಂದು ವಿಷಯ ಕೇಳ್ತಿದ್ದಾಗೆ ಸದ್ಯ ನನ್ನ ತಂಗಿ ಮಗ ಇಬ್ರು ಕೂಡ ಸೇರ್ಕೊಂಡು ಅವರಿಬ್ರನ್ನ ದೂರ ಮಾಡಿದ್ರು, ಕೊನೆಗೂ ಕೂಡ ಒಂದಾದ್ರಲ್ಲ. ನಾನು ಸಾಯೋದ್ರೊಳಗಡೆ ಖಂಡಿತ ಇವರು ಒಂದಾಗಿದ್ದು ನನಗೆ ನೆಮ್ಮದಿಯಾಗಿ ಸಾಯ್ಬೋದು ಅಂತ ಅನ್ನಿಸ್ತದ. ಇಲ್ಲ ಅಂದ್ರೆ ಒಂದು ಗಿಲ್ಟ್ ನನ್ನನ್ನು ಕಾಡ್ತಾನೆ ಇತ್ತು. ಆದರೂ ನೀನು ಯಾವಾಗ ನನ್ನ ಗೌತಮ್ನ ಭೇಟಿ ಮಾಡಿಸೋದು ಆನಂದ ಅಂತ ಹೇಳಿ ಕಾಂತ ಅವರು ಕೇಳ್ತಾರೆ. ಖಂಡಿತ ಆದಷ್ಟು ಬೇಗ, ನೀವು ಯಾಕೆ ಸಾಯೋ ಮಾತೆಲ್ಲ ಆಡ್ತೀರಾ, ಖಂಡಿತ ಆದಷ್ಟು ಬೇಗ ಭೇಟಿ ಮಾಡಿಸ್ತೀನಿ ಅಂತ ಕೂಡ ಆನಂದ ಹೇಳ್ತಾರೆ. ಈ ಕಡೆ ಕಾಂತ ಅವರು ಸದ್ಯ ಭೂಮಿ ಗೌತಮ್ ಒಂದಾದ್ರಲ್ಲ, ಅವ್ರಿಗೆ ಯಾರದೇ ಕಣ್ಗಳು ಬೀಳ್ತಾ ಇರಲಿ, ಇನ್ನು ಮುಂದೆ ಈ ಜಯದೇವ್ ಕಥೆ ಅಷ್ಟೇನೆ ಅಂತ ಅನ್ಕೋತಾರೆ. ಅದೇ ಟೈಮ್ಗೆ ಶ್ರೀದೇವ್ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಏನ್ ಮಾವ ಒಬ್ಬೊಬ್ರೆ ಮಾತಾಡ್ಕೋತಾ ಇದೆಯಾ, ಮೊದ್ಲಾಗೆಲ್ಲ ನನ್ನ ಜೊತೆ ಸೇರೋದೇ ಇಲ್ಲ, ಪಾರ್ಟಿ ಕೂಡ ಮಾಡಕ್ ಬರಲ್ಲ, ಬಾ ಡ್ರಿಂಕ್ಸ್ ಪಾರ್ಟಿ ಮಾಡೋಣ ಅಂದಾಗ ಇಲ್ಲ ನಾನು ತಗೊಳ್ಳೋದಿಲ್ಲ, ಹೆಲ್ತ್ ಇಶ್ಯೂಸಾ, ಹೆಲ್ತ್ಗೆ ಚೆನ್ನಾಗಿರ್ಬೇಕಲ್ವಾ ಅದಕ್ಕೋಸ್ಕರ. ಆಮೇಲೆ ಹೆಲ್ತ್ ಇಶ್ಯೂ ಆಗಿಬಿಟ್ರೆ ಅಂದಾಗ ಹೌದಾ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ, ಸರಿ ಆಯಿತು ಬಿಡು. ಹೌದು ನೀನು ಫೋನ್ ಕೊಡಿಲಿ, ಯಾರ ಜೊತೆ ಮಾತಾಡ್ತಿದ್ದ ನೀನು ಅಂತ ಹೇಳಿ ಫೋನ್ ತಗೋತಾರೆ. ಈ ಕಡೆ ಭಯ ಶುರುವಾಗತ್ತೆ ಕಾಂತ ಅವ್ರಿಗೆ. ಆನಂದ್ ಜೊತೆ ಮಾತಾಡಿದ್ದೀನಿ, ಗೊತ್ತಾಗತ್ತೆ ಏನು ಮಾಡಲಿ, ಏನು ವಿಷಯ ಹೇಳಲಿ, ಯಾವ ರೀತಿ ತಪ್ಪಿಸ್ಕೊಳ್ಳಿ ಅಂತ. ಆಗ ಜಯದೇವ್ ಆನಂದ್ ಜೊತೆ ಕಾಲ್ ಮಾಡಿದ್ಯಾ, ಇಷ್ಟೊತ್ತು ತುಂಬ ಬಾರಿ ಮಾತಾಡಿದ್ಯಾ, ಯಾಕೆ ಏನು ವಿಷಯ ನಿನಗೂ ಅವನಿಗೂ ನಡುವೆ ಅಂತ ಜಯದೇವ್ ಪ್ರಶ್ನೆ ಮಾಡ್ತಾರೆ. ಅದು ಹಾಗಲ್ಲ ಅಳಿಮಯ್ಯ, ಅವನು ನನ್ನ ಕಾಲ್ ಮಾಡಿ ಗೌತಮ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ಅಂತ ಯಾವಾಗಲೂ ಪೀಡಿಸ್ತಾ ಇರ್ತಾನೆ, ನನ್ಗೆ ಗೊತ್ತಾದ್ರೂ ವಿಷಯ ಹೇಳ್ತೀನ, ಖಂಡಿತ ಇಲ್ಲ, ಅದಕ್ಕೋಸ್ಕರ ತಲೆ ತಿಂತಾನೆ ಇರ್ತಾನೆ ಅಂತ ಹೇಳ್ಬಿಡ್ತಾರ ಇಲ್ಲಿ ಕಾಂತ್ ಅವರು. ಹೌದಾ ಅಂತ ಹೇಳಿ ಕಾಂತ ಮಾವನ ಮಾತನ್ನ ನಂಬ್ಕೋತಾರೆ ಜಯದೇವ್. ಬಟ್ ಎಲ್ಲೋ ಒಂದು ಮಿಸ್ ಹೊಡಿತದೆ ಅನ್ನೋದು ಜಯದೇವ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಜಯದೇವ ಅಮ್ಮನ್ನೇ ಬಿಡೋದಿಲ್ಲ, ಅಂಥದ್ರಲ್ಲಿ ಮಾವ ಯಾವ ಲೆಕ್ಕ. ಖಂಡಿತವಾಗ್ಲೂ ತನ್ನ ವಿರುದ್ಧ ಹೊಂಚು ಹಾಕ್ತವ್ರು ಯಾರಿಗೂ ಕೂಡ ಉಳಿಕಾಲ ಇಲ್ಲ ಜಯದೇವ್ ಹತ್ರ. ತದನಂತರ ಈ ಕಡೆ ಜಯದೇವ್ ಆಲ್ರೆಡಿ ಸುನೀಲ್ ಅಂತಕ್ಕಂಥ ತನ್ನ ಪಿಎನ ಮಲ್ಲಿನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಆ ಕಡೆ ಮಲ್ಲಿ ಕೂಡ ತಾಳಿ ತೆಗೆದು ಕಾಲೇಜ್ಗೆ ಹೋಗ್ತದಾಳೆ ಬರ್ತದಾಳೆ. ಇದರ ನಡುವೆ ಸುನೀಲ ಬೀಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಬಟ್ ಮಲ್ಲಿ ಅಷ್ಟು ಸುಲಭಕ್ಕೆ ಬೀಳುವುದಿಲ್ಲ. ಇದರ ನಡುವೆ ಜಯದೇವ್ ಮಾಡಿದಂಥ ಉಪಾಯದಿಂದ ಮಲ್ಲಿ ಸುನೀಲ್ ನಂಬೇಕಾಗತ್ತೆ, ಫ್ರೆಂಡ್ಶಿಪ್ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ಕಷ್ಟದ ಸಮಯದಲ್ಲಿ ಸುನೀಲ್ ಹೋಗಿ ಮಲ್ಲಿನ ಕಾಪಾಡ್ತಾರೆ. ಹಾಗಾಗಿ ಸುನೀಲ್ ನನ್ನ ಮಲ್ಲಿ ನಂಬ್ಕೋತಾಳೆ, ಫ್ರೆಂಡ್ ಆಗ್ತಾಳೆ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಜಯದೇವ್ ಹೇಳ್ದ ಅನ್ನೋ ಕಾರಣಕ್ಕೆ ಸುನೀಲ್ ಮಲ್ಲಿ ಹಿಂದೆ ಬೆದ್ದಾರ ಅನ್ಕೊಂಡ್ರೆ ಖಂಡಿತ ಇಲ್ಲ. ಮಲ್ಲಿನ ಆಲ್ರೆಡಿ ಇಷ್ಟಪಟ್ಟಿದ್ರು ಸುನೀಲ್, ಮದುವೆ ಆದರೆ ಆಕಿಯನ್ನೇ ಅಂತ ಅನ್ಕೊಂಡಿದ್ರು. ಅದಕ್ಕೆ ಸರಿಯಾಗಿ ಜಯದೇವ್ ಕೂಡ ಹೇಳಿದ್ರು, ಪ್ರೀತಿಸೋ ನಾಟಕ ಮಾಡು ಅಂದಿದ್ದಾರೆ, ನಿಜವಾಗ್ಲೂ ಪ್ರೀತಿಸೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಸುನೀಲ್ ನಿಜವಾಗ್ಲೂ ಮಲ್ಲಿಯನ್ನ ಪ್ರೀತಿಸೋಕೆ ಶುರು ಮಾಡಿದ್ದಾರೆ, ಪ್ರೀತಿಯಲ್ಲಿ ಬೀಳ್ಸೋಕೆ ರೆಡಿ ಆಗ್ತಿದ್ದಾರೆ. ಇದು ಎಲ್ಲದರ ನಡುವೆ ಅವ್ರಿಗೆ ಗೊತ್ತಾಗಿದೆ ಮಲ್ಲಿ ಮದುವೆ ಆಗಿದೆ ಅಂತ. ಆದರೆ ಜಯದೇವ್ ಅಂತಕ್ಕಂಥ ವಿಷಯ ಸುನೀಲ್ ಇನ್ನೂ ಕೂಡ ಗೊತ್ತಿಲ್ಲ. ತಾನು ಏನಾದರೂ ಅವಳ ಗಂಡ ಅಂತ ಗೊತ್ತಾದರೆ ಖಂಡಿತ ಸುನೀಲ್ ಕಕ್ಕಾಬಿಕ್ಕಿ ಆಗ್ತಾನೆ ಅನ್ನೋದು ಜಯದೇವ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಯಾವುದೇ ರೀತಿಯ ಸುಳಿವನ್ನು ಕೂಡ ಜಯದೇವ್ ಕೂಡ ಬಿಟ್ಕೊಟ್ಟಿಲ್ಲ. ಇದರ ನಡುವೆ ಭೂಮಿಗೆ ಯಾವಾಗ ತನ್ನ ಹೆಣ್ಮಗು ಬದುಕಿದೆ ಅನ್ನೋ ವಿಷಯ ಗೊತ್ತಾಯ್ತು, ಶಕುಂತಲ ತನ್ನ ಬದುಕಲ್ಲಿ ಯಾವ ರೀತಿಯ ಆಟ ಆಡಿದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು. ಇಷ್ಟು ವರ್ಷಗಳ ಕಾಲ ನನ್ನ ಗಂಡ ನಮ್ಮ ಜೊತೆಯಾಗಿ ತನ್ನ ಮಗಳನ್ನ ಕೂಡ ಹುಡುಕೋ ಪ್ರಯತ್ನದಲ್ಲಿದ್ರು, ಎಷ್ಟು ಕಷ್ಟಪಟ್ಟಿದ್ದಾರೆ. ಇಲ್ಲ ಇನ್ನು ಮುಂದೆ ಆ ರೀತಿ ಆಗಬಾರ್ದು, ನಾನು ನನ್ನ ಮಗುವನ್ನು ಹುಡ್ಕೋದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಜೊತೆಗೆ ಇನ್ನು ಮುಂದೆ ನಾನು ಕಳ್ಕೊಂಡಿರೋ ಜೀವನವನ್ನು ಮತ್ತೆ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಒಂದು ಪ್ರತಿ ಕ್ಷಣನೂ ಕೂಡ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ, ಗೌತಮ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಸರಿಯಾಗಿ ಇಲ್ಲಿ ಅಪ್ಪ ಮೇಷ್ಟ್ರು ಕೂಡ ಬಂದರು. ಮೇಷ್ಟ್ರು ಬಂದಿದ್ದೆ ಭೂಮಿಯ ಕಣ್ ತೆರೆಸಿದ್ರು, ಭೂಮಿಗೆ ಅರ್ಥ ಮಾಡಿಸಿದ್ರು. ಅಪ್ಪನ ಮಾತಿಗೆ ಒಳ್ಳೆ ಅನ್ನದ ಭೂಮಿ ಕೊನೆಗೂ ಕೂಡ ಓಕೆ ಅಂತ ಹೇಳಿಬಿಟ್ಲು.
ಅಪ್ಪನ ಮಾತಿನಂತೆ ಗೌತಮ್ನ ಭೇಟಿಯಾಗಿ ತನ್ನ ಪ್ರೀತಿಯ ಮಾತುಗಳನ್ನ ಆಡಿ ತನ್ನ ತಪ್ಪನ್ನ ಒಪ್ಕೊಂಡು ಕೊನೆಗೂ ತನ್ನ ಗಂಡನನ್ನ ಬಿಟ್ಟಿರುವುದು ಕಷ್ಟ ಆಗುತ್ತೆ ಅಂತ ಹೇಳಿ ಗಂಡನನ್ನ ಅಪ್ಪಿಕೊಂಡ ಭೂಮಿ ಇಡೀ ಮನೆಯವ್ರಿಗೆ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ರು ಅಂತಾನೆ ಹೇಳ್ಬೋದು. ಬಿಕಾಸ್ ಮನೆಯವ್ರು ಎಲ್ಲರೂ ಕೂಡ ಭೂಮಿ ಮತ್ತೆ ಗೌತಮ್ ಒಂದಾಗಿದ್ದಕ್ಕೆ ತುಂಬಾನೇ ಖುಷಿ ಪಟ್ರು. ಜೊತೆಗೆ ಮತ್ತೆ ಕಲ್ಯಾಣ ಮಾಡಬೇಕು ಅಂತ ಅನ್ಕೋತಾರೆ. ಅದೇ ಕಾರಣಕ್ಕೆ ಕಲ್ಯಾಣ ಉತ್ಸವ ಅಂತಕ್ಕಂಥ ಒಂದು ಸಮಾರಂಭವನ್ನ ಕೂಡ ವಟಾರದಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ವಟಾರದ ಜನ ಯಾರಿಗೂ ಕೂಡ ಗೊತ್ತಿಲ್ಲ ಭೂಮಿ ಮತ್ತೆ ಗೌತಮ್ ಗಂಡ ಹೆಂಡತಿ ಅಂತಕ್ಕಂಥದ್ದು. ಅದರ ನಡುವೆ ಅವರ ಮನೆಯಲ್ಲಿ ಏನೋ ಫಂಕ್ಷನ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಓನರ್ಗೆ ವಿಷಯ ಗೊತ್ತಾಗಿದೆ ಆಲ್ರೆಡಿ ಅವರಿಬ್ರು ಗಂಡ ಹೆಂಡತಿ ಅಂತ. ಹಾಗಾಗಿ ಅವರೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಸ್ಕೊಡ್ತಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿದೆ ಏನು ವಿಶೇಷ ಇರಬಹುದು ಅಂತ ಅನ್ಸುತ್ತೆ. ಭೂಮಿ ಮತ್ತೆ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಕಲ್ಯಾಣೋತ್ಸವ, ಅದಕ್ಕೋಸ್ಕರನೇ ಎಲ್ಲ ಸಿದ್ಧತೆ ಅಂತ ಓನರ್ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಬರ್ತಾರೆ. ಭೂಮಿ ಬಂದದ್ದೆ, ಏನಮ್ಮ ನಿಮ್ಮ ಮನೇಲಿ ಜನಗಳು ನೆಂಟರಿಷ್ಟು ಯಾರು ಬಂದಿದ್ದಾರೆ ಅಂದಾಗ, ಇಲ್ಲ ಇನ್ನು ಯಾರೂ ನೆಂಟರು ಬಂದಿಲ್ಲ, ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಕಲ್ಯಾಣೋತ್ಸವ, ನೀವು ಕೂಡ ಎಲ್ಲ ಬರಬೇಕು, ನನ್ನ ಗಂಡ ನನ್ನ ಮಕ್ಕಳು ನಾನು ಮಲ್ಲಿ ಅಷ್ಟೇ ಇರೋದು ಅಂದಾಗ, ನಿನ್ನ ಗಂಡ ಯಾವಾಗ ಬಂದರು, ನಾವು ಯಾರೂ ನೋಡೇ ಇಲ್ವಲ್ಲ ಅಂತ ಹೇಳ್ತಾರೆ. ಹೌದಾ, ನೀವು ಎಲ್ರಿಗೂ ಕೂಡ ನಿಮಗೆ ಗೊತ್ತಿದೆ ನನ್ನ ಗಂಡ ಯಾರು ಅಂತ. ಬಟ್ ನಿಮಗೆ ಅವರೇ ನನ್ನ ಗಂಡ ಅನ್ನೋದು ಗೊತ್ತಿಲ್ಲ, ನಿಮಗೆ ಅವ್ರನ್ನ ನೋಡಿದ್ರೆ ನಿಮಗೂ ಕೂಡ ಅವ್ರು ಗೊತ್ತಿದ್ದಾರೆ ಅಂತ ಹೇಳಿ ಗೌತಮ್ ಹೊರಗಡೆ ಬರ್ತಿದ್ದಾಗೇನೆ ಅವರೇ ನನ್ನ ಗಂಡ ಅಂತ ಪರಿಚಯ ಮಾಡಿಕೊಡ್ತಾರೆ. ಎಲ್ರಿಗೂ ಅಚ್ಚುರಿ ಆಗುತ್ತೆ, ಏನಮ್ಮ ಗೌತಮ್ ನಿನ್ನ ಗಂಡನ ಅಂದಾಗ, ಹೌದು ಅವರೇ ನನ್ನ ಗಂಡ, ನಮ್ಮಿಬ್ಬರ ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದೇ ಕಾರಣಕ್ಕೆ ನಾವು ದೂರ ಇದ್ವಿ ಅಂತ ಹೇಳ್ತಾರೆ. ಒಳ್ಳೇದಾಗಲಿ ಅಂತ ತಿಳಿಸ್ತಾರೆ. ಎಲ್ರೂ ಫಂಕ್ಷನ್ಗೆ ಬರಬೇಕು ಅಂತ, ಪೂಜೆಗೆ ಬರಬೇಕು ಅಂತ ಹೇಳಿ ಹೋಗ್ತಾರೆ. ಮಲ್ಲಿಯನ್ನ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಅಕ್ಕ ಹೇಳಿದ್ದು ನಿಜನ ಅಂತ. ಹೌದು, ಆ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ದೊಡ್ಡ ರಾಮಾಯಣ ಮಹಾಭಾರತನೇ ಆಗೋಗ್ಬಿಡತ್ತೆ, ಯಾವಾಗಾದರೂ ಹೇಳ್ತೀನಿ, ನೀವು ಬನ್ನಿ ಅಂತ ಹೇಳಿ ಕರೆದ್ಬಿಟ್ಟು ಹೋಗ್ತಾರೆ. ನಾವೆಲ್ಲ ಎಷ್ಟು ತಪ್ಪು ತಿಳ್ಕೊಂಡಿದ್ವಲ್ವಾ ಭೂಮಿ ಗೌತಮ್ ಬಗ್ಗೆ, ಅದಕ್ಕೆ ಹೇಳುವುದಲ್ವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಅಂದ್ಕೊಂಡ್ರೆ, ಅಂಗಡಿ ಅವರಂತೂ ನಾನು ಹೇಳಿದ್ದೆ ಅಲ್ವಾ ತಾತ, ಅವರಿಬ್ಬರ ನಡುವೆ ಏನೋ ಮೊದಲೇ ಪರಿಚಯ ಇದೆ ಅಂತ ನೋಡಿದ್ರೆ, ಇವಾಗಾದ್ರೂ ಗೊತ್ತಾಯ್ತಾ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ನಿಮಗೆ ಅಂತ ತಾತನ ಕೇಳ್ತಾರ. ಆ ತಾತ ಕೂಡ ಹೌದು ನೀನು ಹೇಳಿದ್ದು ನಿಜಾನೇ ಅಂತ ಒಪ್ಕೋತಾರ. ಇದರ ನಡುವೆ ಶಕುಂತಲ ಅವರು ಒಂದು ಪುರೋಹಿತರ ಹತ್ರ ಹೋಗಿದ್ದಾರೆ. ಜಯದೇವ್ ಒಂದು ಜಾತಕ ಕೊಟ್ಟು ಹೇಗಿದೆ ಗ್ರಹಚಾರ ಅದು ಇದು ಅಂತ ಕೇಳಿದಾರ. ನಿಮ್ಮ ಮಗನ ಗ್ರಹಚಾರ ಖಂಡಿತ ಸರಿ ಇಲ್ಲ ಅಂತ ಹೇಳಿ ಅವರು ಕೂಡ ಕಳಿಸಿದ್ದಾರೆ. ಅದೇ ಒಂದು ವಿಷಯವನ್ನ ಶಕುಂತಲ ಅವರು ಜಯದೇವ್ ಹತ್ರ ಬಂದು, ಜಯದೇವ್ ನಾನು ನಮ್ಮ ಪುರೋಹಿತರ ಹತ್ರ ಹೋಗಿದ್ದೆ, ಅವ್ರಿಗೆ ಜಾತಕ ಕೊಟ್ಟೆ, ಅವ್ರು ನಿನ್ನ ಗ್ರಹಚಾರ ಸರಿ ಇಲ್ಲ, ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರು, ಅದಕ್ಕೋಸ್ಕರ ನೀನು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಾಗ, ಏನಮ್ಮ ನನ್ನ ಗ್ರಹಚಾರ ಸರಿ ಇಲ್ವಾ, ಬೇರೆಯವ್ರು ಯೋಚನೆ ಮಾಡಬೇಕು, ನಾನು ಅವ್ರ ಲೈಫ್ಗೆ ಎಂಟ್ರಿ ಕೊಟ್ಟರೆ ಅವ್ರ ಗ್ರಹಚಾರ ಸರಿ ಇರಲ್ಲ ಅಂತ, ಸುಮ್ಮನೆ ಏನೇನೋ ಮಾತಾಡಬೇಡ, ಇದನ್ನೆಲ್ಲ ನಾನು ನಂಬುವುದಿಲ್ಲ ಅಂತ ಜಯದೇವಿ ಹೇಳ್ತಿದ್ದಾರೆ. ಅತ್ತ ಕಡೆ ಶಾಸ್ತ್ರೋಕ್ತವಾಗಿ ಮಗುದೊಮ್ಮೆ ಹಾರ ಬದಲಾಯಿಸ್ಕೊಂಡು ಮತ್ತೆ ಮಾಂಗಲ್ಯ ಧಾರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಭೂಮಿ ಮತ್ತೆ ಗೌತಮ್ ಮದುವೆ ಆಗತ್ತೆ. ಮದುವೆ ಆಗ್ತಿದ್ದಾಗೇನೆ ಮತ್ತೆ ತಮ್ಮ ಮನೆಗೆ ಅಂದ್ರೆ ಜಯದೇವ್ ಇರ್ತಕ್ಕಂಥ ಮನೆಗೆ ಎಂಟ್ರಿ ಕೊಡ್ತಾರ ಗೌತಮ್ ಮತ್ತೆ ಭೂಮಿ. ಈ ಕಡೆ ಶಕುಂತಲಾ ಮತ್ತೆ ಜಯದೇವ್ ಕತೆ ಏನಾಗ್ಬೋದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.